ಏನಿದೆ ಗೌಡ್ರೆ, ಅದಕ್ಕೆ ಅವ್ನ ಹೆರಿಗೆಗೆ ಅಂತ ಊರಿಗೆ ಕಳಿಸ್ಬಿಟ್ಟು ಇವ್ರ ಜೊತೆ ಚಕ್ಕಂದ ಆಡ್ತಿದ್ದೀರಾ? ಇರಿ, ಈಗಲೇ ಅದಕ್ಕೆ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ. ನಾವು ಮತ್ತೊರ್ಮಿಲ್ಲ ಹಂಗೆಲ್ಲ ಮಾಡಬೇಡ ಕೂಡ. ಯಾರು ನನ್ನ ಹೆಸರು ಹಾಳು ಮಾಡಬೇಕು ಅಂತ ಈ ಥರ ಪಿತೂರಿ ಮಾಡ್ತಾವ್ರೆ. ನೀನಾದ್ರೂ ಅಷ್ಟೇ ನನ್ನ ಕಷ್ಟನ ಅರ್ಥ ಮಾಡ್ಕೂಡ. ಸಾರಿ ಬಿಡಿ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದರೆ ಅದಕ್ಕೆ ಅವ್ನಿಗೆ ಹೇಳಲ್ಲ. ಅಡವು ಮತ್ತೊರ್ಮಿಲ್ಲೆ, ನೀವು ಶಾನೆ ಒಳ್ಳೆ ಗಂಡು ಕೂಡ. ನನ್ನ ಮಗ ಇದ್ದಂಗೆ. ಅಪ್ಪಾಜಿ ಅಪ್ಪಾಜಿ, ನನಗೆ 2,000 ರೂಪಾಯಿ ಬೇಕು, ಕೊಡಿ. ಚಾನ್ಸ್ ಸಿಕ್ತು ಅಂತ ದುಡ್ಡು ಕಿತ್ಕೊಳಕ್ ನೋಡಿಯಾ? ನೀವು ಚಾನ್ಸ್ ಸಿಕ್ತು ಅಂತ ನನ್ನ ಮಗನ್ ಮಾಡ್ಕೊಳಕ್ ನೋಡ್ತಿದ್ದೀರಾ? ತೊಂದ್ರೆ ಇಲ್ಲ, ನಾನು ಬರ್ತೀನಿ. ಕೊಡಪ್ಪ ನನ್ನ ಮೊಬೈಲ್ ಕೊಡಿ. ಬಿಸಿ ಬಿಸಿ ವಡೆ ತಗೊಳ್ಳಿ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಗೌಡ್ರೆ. ನೀವು ತಗೊಳ್ಳಿ. ನಾನು ಆಗ್ಲೇ ತಗೊಂಡಾಯ್ತು. ಅದಕ್ಕೆವಾ ಈ ನಿಮ್ಮ ಮರ್ಯಾದೆ ಪುರುಷ ಶ್ರೀರಾಮಚಂದ್ರ ಗೌಡರ ಮರ್ಯಾದೆ ಫೋಟೋ ಕೊಟ್ಟಿದ್ದೀನಿ, ಮರಿದಂಗ್ ನೋಡಿ. ಫೋಟೋ ತೋರಿಸಿ, ಫೋಟೋ ತೋರಿಸಿ, ಫೋಟೋ ತೋರಿಸಿ. ಮಧುರ ಅವ್ರೆ. ಗೌಡ್ರೆ ಕೂತ್ಕೊಳ್ಳಿ. ಏನ್ ಸಮಾಚಾರ? ನಿಮ್ಮ ಸಾನ್ನಿಧ್ಯದಲ್ಲಿ ಇರಬೇಕಾದ್ರೆ ಚೆಂದಾಗೆ ಇರ್ತೀನಿ ಕಂಬುಡಿ. ನಾನು ಕುಶಲವಾಗಿನಿ, ಕ್ಷೇಮವಾಗಿನಿ. ಗೌಡ್ರೆ ನೀವು ಒಂದೊಂದ್ಸಲ ಮಾತಾಡೋ ಸುಂದರವಾದ ಕನ್ನಡ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮಧುರ ಅವರೇ, ನಿಮ್ಮಂಥ ವಿದ್ಯಾವಂತೆ, ಗುಣವಂತೆ, ಸೌಂದರ್ಯವಂತೆ, ಸರಸ್ವತಿ ಥರ ಇರೋ ನಿಮ್ಮನ್ನು ನೋಡಿದ್ರೆ ಕನ್ನಡ ಸಾಹಿತ್ಯ ಕೋಶನೇ ಓದಷ್ಟು ಖುಷಿ ಆಯ್ತದೆ. ನಿಮ್ಮಂಥವ್ರ ಮುಂದೆ ಆಡು ಭಾಷೆಯಲ್ಲಿ ಮಾತಾಡೋಕ್ಕೆ ಆಗಲ್ಲ ಯಾಕೆ? ಯಾಕಂದ್ರೆ ಅದು ಆಡು ಭಾಷೆ ಅಲ್ವಾ, ಅದಕ್ಕೆ. ನಾನ್ ಕೇಳಿದ್ದು ನೀವ್ ಬಂದಿದ್ಯಾಕೆ ಅಂತ. ಅದು ಮಧುರ ಅವರೇ, ನಂಗೆ ಶಾನೆ ದುಃಖ ಆಯ್ತದೆ. ಗೌಡ್ರೆ ಏನಾಯ್ತು? ಫೋನಲ್ಲಿ ಪುಟ್ಮಲ್ಲಿ ಜೊತೆ ಏನಾದ್ರು ಜಗಳ ಮಾಡಿದ್ರಾ? ನಾ ಯಾಕೆ ದುಃಖದಲ್ಲ ಅವನಿ ಅಂತ ಹೇಳ್ಬಿಟ್ರೆ ಇವ್ರು ನನ್ನ ಒದ್ದು ಹೊಟ್ಟಿಯಿಂದ ಆಚೆಗೆ ಹಾಕ್ಬಿಡ್ತಾರೆ. ಗೌಡ್ರೆ ಕರೆದ್ರಿ? ಗೌಡ್ರೆ ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದ್ರೆ ಏನೋ ಗೊಣ ಗೊಣ ಅಂತಿದ್ದೀರಾ. ಅದೇನೋ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ, ಇದಕ್ಕಿದಾಗಲೇ ನಮ್ಮ ಅವ್ವಾಗಿ ಅಪ್ತೆ ಆಗ್ಬಿಟ್ಟಾಳೆ. ಗೌಡ್ರೆ ಅಷ್ಟೇನಾ? ಆಂಟಿ ನೋಡ್ಬೇಕು ಅಂತ ಹೇಳಿದ್ರೆ ಫೋನ್ ಮಾಡಿ ಕರೀರಿ, ಅವ್ರೇನ್ ದೂರದಲ್ಲಿದಾರ, ಬರ್ತಾರೆ. ಮಧುರ ಅವ್ರೆ, ನಮ್ಮವ್ವ ಬಂದ್ಬಿಟ್ರೆ ನನ್ನ ಕೆಲಸ ಎಲ್ಲ ಹಾಳಾಗ್ಬಿಡ್ತದೆ. ಏನಂದ್ರಿ? ನಮ್ಮವ್ವ ಇಲ್ಲಿಗೆ ಬಂದ್ಬಿಟ್ರೆ ಹಳ್ಳಿಲಿ ಕೆಲಸ ಎಲ್ಲ ಹಾಳಾಗ್ಬಿಡ್ತದೆ ಎಂದಿ. ಗೌಡ್ರೆ ಒಂದೊಂದ್ಸಲ ನಿಮ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಈಗಷ್ಟೇ ಜಾನಿ ಹತ್ರ ನಿಮ್ನ ಹೊಗಳ್ತಿದ್ದೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರ ಮುಂದೆ ನನ್ನನ್ನ ಹೊಗಳ್ತಾ ಇದ್ರಿ ಯಾಕ? ಅದೇ ಗೌಡ್ರೆ, ನಿಮ್ದೊಂಥರ ಒಳ್ಳೆ ಕ್ಯಾರೆಕ್ಟ್ರು. ಯಾವ ಹೆಣ್ಮಕ್ಳು ಕಣ್ಣೆತ್ತು ಕೂಡ ನೋಡಲ್ಲ, ಕೆಟ್ಟ ಕೆಟ್ಟ ಜಾಗಕ್ಕೆ ಹೋಗಲ್ಲ. ಮನಸ್ ಬಿಚ್ಚಿ ಹೇಳೋದಾದ್ರೆ ನೀವೊಂಥರ ಮರ್ಯಾದಸ್ಥರು, ಮರ್ಯಾದೆ ಪುರುಷೋತ್ತಮ ತರ. ಅಯ್ಯೋ ಗೌಡ್ರೆ ಯಾಕೆ ಅಳ್ತಿದ್ದೀರಾ? ನಾನೇನಾದ್ರೂ ಹೇಳ್ಬಾರ್ದನ್ನ ಹೇಳಿದ್ನಾ? ಇಲ್ಲ ಮಧುರ ಅವರೇ, ನಿಮ್ಮ ಬಾಯಿಂದ ಇಂಥ ಒಳ್ಳೆ ಮಾತುಗಳನ್ನ ಕೇಳಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.